ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಜಾಗರಿ ಪುಟ್ಟು ಅಥವಾ ಬೆಲ್ಲದ ಪುಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು ಸ್ವಲ್ಪ ವರ್ಷಗಳ ಮುಂಚೆ ವಾಯನಾಡಿಗೆ ಹೋಗಿದ್ದೆ. ಅಲ್ಲಿ ಕೇರಳನಲ್ಲಿ ಇಲ್ಲ ಕೋಸ್ಟಲ್ ಏರಿಯಾಗೆ ಎಲ್ಲೇ ಹೋದರೂ ಜಾಸ್ತಿ ನಾನ್ ವೆಜ್ ಐಟಮ್ಸ್, ಫಿಶ್ಶೇ ಸಿಗುತ್ತೆ. ವೆಜಿಟೇರಿಯನ್ಸ್ಗಳಿಗೆ ತುಂಬ ಕಷ್ಟ. ಆಪ್ಷನ್ಸ್ ಇದ್ರೂ ಟೇಸ್ಟಿ ಆಪ್ಷನ್ಸ್ ಇರೋದು ಕಷ್ಟ. ಹಾಗಾಗಿ ನಾನಂತೂ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಒಂದು ರೆಸ್ಟೋರೆಂಟ್ನಲ್ಲಿ ಇದನ್ನು ನನಗೆ ಟ್ರೈ ಮಾಡಿ ಅಂತ ತಂದುಕೊಟ್ರು. ಜಾಗರಿ ಪುಟ್ಟು ತುಂಬಾ ಇಷ್ಟ ಆಯಿತು ನನಗೆ. ಮನೆಗೆ ಬಂದು ಟ್ರೈ ಮಾಡಿ ನೋಡೋಣ ಅಂತ ಮನೇಲೇ ಪುಟ್ಟು ಪುಡಿ ಮಾಡಿದ್ದೆ. ಬಟ್ ಈ ಟೈಮ್ ನಿಮ್ಮ ವಿಡಿಯೋ ಇನ್ ಕೇಸ್ ಅದೆಲ್ಲ ತುಂಬ ರಿಸ್ಕಿ, ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ ಅನ್ನೋರು ಪುಟ್ಟು ಪೌಡರ್ ಅಂತ ರೆಡಿಲಿ ಅವೈಲೇಬಲ್ ಇರುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಚೆಕ್ ಮಾಡ್ಬೋದು. ನಾನು ಮನ್ನಾ ಬ್ರ್ಯಾಂಡ್ದು ರೆಡ್ ರೈಸ್ ಪುಟ್ಟು ಪೌಡರ್ ಯೂಸ್ ಮಾಡಿ ಬೆಲ್ಲ ಯೂಸ್ ಮಾಡಿ ಮಾಡ್ತಿದ್ದೀನಿ. ಬಹಳ ಹೆಲ್ದಿ ಸ್ನ್ಯಾಕ್. ಮಕ್ಳಿಗೆ ರಜೆ ಶುರು ಆಗ್ತಾ ಇದೆಯಲ್ಲ, ಸೊ ಇದನ್ನು ಒಮ್ಮೆ ಅವ್ರಿಗೆ ಮಾಡಿಕೊಡಿ. ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಪುಟ್ಟು ಅಂತ. ಮೊದಲು ಪುಟ್ಟು ಪೌಡರ್ ತೊಗೊಳ್ತಿದ್ದೀನಿ. ಮನ್ನಾ ಬ್ರ್ಯಾಂಡ್ ರೆಡ್ ರೈಸ್ ಪುಟ್ಟು ಪೌಡರ್ ಇದ್ದು. ಮನೇಲೇ ಮಾಡಬೇಕು ಅಂದರೆ ಅಕ್ಕಿ ತೊಳೆದ್ಬಿಟ್ಟು ತಕ್ಷಣ ಒಂದು ಬಟ್ಟೆ ಮೇಲೆ ಹಾರಾಕ್ಬಿಡಿ. ನೀರು ಇದ್ದಂಗೆ ಇನ್ನೊಂದು ಪೂರ್ತಿ ಒಣಗಕ್ಕೆ ಮುಂಚೆನೇ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಪುಟ್ಟು ಪೌಡರ್ ರೆಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬಿಸಿನೀರು ಸ್ವಲ್ಪ ಹಾಕ್ಕೊಳ್ಳಿ. ಕೈಗೆ ತುಂಬ ಬಿಸಿ ಆಯಿತು. ತಡಿಯೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ನೀರಿನ ಅಂಶ ಕೊಡಬೇಕು, ಯಾಕಂದರೆ ಇದನ್ನು ಅಭೆಯಲ್ಲಿ ಬೇಯಿಸ್ತೀವಲ್ವ, ನೀಟಾಗಿ ಬೇಯಬೇಕು ಅಂತ. ಸ್ವಲ್ಪ ನೀರಿನ ಅಂಶ, ಮಾಯ್ಶ್ಚರೈಸ್ ಇದನ್ನು ಮಾಡಲಿಕ್ಕೆ ನಾವು ಹೀಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲಿ ನೀರು. ಈ ಥರ ಎಲ್ಲಿ ತನಕ ಹಾಕ್ತಾ ಬರಬೇಕು ಅಂದರೆ ಕೈಯಲ್ಲಿ ಹಿಡಿದ್ರೆ ಈ ಥರ ಉಂಡೆ ಕಟ್ಟದಂಗೆ ಬರಬೇಕು. ಅಲ್ಲಿ ತನಕ ಹಾಕಿ ಆಮೇಲೆ ಎತ್ತಿಡಿ. ನಾನಿಲ್ಲಿ ಪುಟ್ಟು ಮೇಕರ್ ಈ ಥರ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಪರ್ಚೇಸ್ ಲಿಂಕ್, ಅಲ್ಲಿಂದ ತೊಗೊಳ್ಬೋದು. ಈ ಥರ ಒಂದು ಪ್ಲೇಟು, ಲಿಡ್ಡು, ಮೌಲ್ಡು, ಸ್ಟೀಮರ್ ಎಲ್ಲ ಸಿಗುತ್ತೆ. ಫಸ್ಟು ಮೌಲ್ಡ್ಗೆ ಪ್ಲೇಟ್ನ ಹಾಕಿ ಸೆಟ್ ಮಾಡಿಕೊಂಡು ಈ ಪುಟ್ಟು ಮಿಕ್ಸ್ ರೆಡಿ ಮಾಡಿದ್ದೀನಲ್ಲ, ಇದನ್ನು ಸ್ವಲ್ಪ ಹಾಕ್ಕೊಳ್ತಾ ಬನ್ನಿ. ಸ್ಪೂನಲ್ಲಿ ಅಮ್ಕಿ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಕ್ಕೊಳ್ತಾ ಬಂದು ತುಂಬ ತನಕ ಈ ಥರ ಹಾಕಿ, ಬೇಕಿದ್ರೆ ಕೆಳಗಡೆ ಅಡ್ಜಸ್ಟ್ ಮಾಡಿ, ಆದರೆ ಕುಟ್ಕೊಂಡು, ಬಟ್ ಸ್ಪೂನಲ್ಲಿ ಪ್ರೆಸ್ ಮಾಡಬೇಡಿ ಜಾಸ್ತಿ. ಸೊ ಈ ಪುಟ್ಟು ಮೌಲ್ಡ್ ರೆಡಿಯಾಗಿದೆ. ನೆಕ್ಸ್ಟ್ ಸ್ಟೀಮರ್ ರೆಡಿ ಮಾಡೋಣ. ಆ ದೊಡ್ಡ ಪಾತ್ರೆ ಕೊಟ್ಟಿದ್ದಾರಲ್ಲ ಅದ್ರ ಜೊತೆಗೆ ಅದಕ್ಕೆ ನೀರು ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ಟೀಮರ್ ರೆಡಿ ಆಯಿತು. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಪುಟ್ಟು ಮೌಲ್ಡ್ನ, ಆ ತೂತ್ ಕಾಣ್ತಿದೆಯಲ್ಲ, ಇಲ್ಲಿಂದ ಸ್ಟೀಮ್ ಹೊರಬರುತ್ತೆ, ಈ ಕುಕ್ಕರ್ ಥರನೇ. ಒಂದು 10-15 ನಿಮಿಷ ಈ ಥರ ಸ್ಟೀಮ್ ಬರ್ತಾ ಇದ್ದರೆ ಅದು ಚೆನ್ನಾಗಿ ಬೇಯುತ್ತೆ ಒಳಗಡೆನೆ. ಬೆಂದ ಮೇಲೆ ಸೈಡ್ಗೆ ಎತ್ತಿಡಿ. ಪುಟ್ಟು ರೆಡಿ ಆಯಿತು. ಈಗ ಬೆಲ್ಲದ ಪುಟ್ಟುಗೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ, ಇಲ್ಲ ಜಜ್ಜಿಬಿಟ್ಟು ಹಾಕಿದ್ರೂ ಆಯಿತು. ಕರಗಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಜಾಗರಿ ಸಿರಪ್ ಮಾಡ್ತಿದ್ದೀವಿ ನಾವಿಲ್ಲಿ. ಚೆನ್ನಾಗಿ ಮೆಲ್ಟ್ ಆಗಿಬಿಡ್ಲಿ. ಎಲ್ಲ ಕರಗದ ಮೇಲೆ ಸೋಸ್ಕೊಳ್ಳೋಣ. ಹೊರಗಡೆಯಿಂದ ತಂದಿದ್ದ ಬೆಲ್ಲ ಮೋಸ್ಟ್ಲಿ ಕಲ್ಮಶ ಇರುತ್ತೆ, ಹಾಗಾಗಿ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಜಾಲರ ತೆಗೆದಿಟ್ಬಿಡಿ. ನೆಕ್ಸ್ಟ್ ಅದನ್ನೇ ಇನ್ನೊಂದು ಬಟ್ಲಿಗೆ ಹಾಕಿ ತಿರ್ಗಾ ಒಲೆ ಮೇಲಿಟ್ಟು ಕುದಿಸ್ಕೋಬೇಕು. ಈಗ ಯೆಲ್ಲೋಯಿಶಿಂದ ಆರೆಂಜಿಶಿಂದ ರೆಡ್ ಆಗಿ ಆಮೇಲೆ ಬ್ರೌನ್ ಕಲರ್ ಆಗೋ ತನಕ ಇದು ಬೇಯಲಿ. ಸ್ವಲ್ಪ ಜಾಗರಿ ಸಿರಪ್ ರೆಡಿಯಾಗಿದೆ. ತುಂಬ ಹೆಚ್ಚಿಗೆ ನೀರು ಹಾಕಕ್ಕೆ ಹೋಗಬೇಡಿ, ಅದನ್ನು ಸೈಡಿಗೆ ತೆಗೆದಿಟ್ಬಿಡಿ. ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ ಹಾಕಿ ಈ ಥರ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಂಡು ಬನ್ನಿ ಒಂದೇ ಸಮ. ಕೆಂಪಗಾದ್ಮೇಲೆ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪಾತ್ರೆಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿ, ಈಗ ತಾನೇ ತುರಿದಿಟ್ಕೊಂಡಿರೋ ತೆಂಗಿನ ತುರಿ, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಅಂತಾರಲ್ಲ,
ತೆಂಗಿನ ತುರಿ ಹಾಕ್ತಿದ್ದೀನಿ. ಇವೆರಡು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವೆರಡು ಐಟಮ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವಿರೋ ಜಾಗದಲ್ಲಿ ತೆಂಗಿನ ತುರಿ ತೆಂಗಿನಕಾಯಿ ಸಿಗೋದಿಲ್ಲ ಅಂದರೆ ಕೊಕೊನಟ್ ಪೌಡರ್ ಆನ್ಲೈನ್ ಸಿಗುತ್ತೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಕ್ಯಾರಮಲೈಸ್ಡ್ ಆಗೋ ತನಕ ಬ್ರೌನಿಷ್ ಕಲರ್ ಆಗೋ ತನಕ ಅದನ್ನು ಹುರ್ಕೊಂಡು ನೆಕ್ಸ್ಟ್ ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡ್ಬಿಡಿ. ನೆಕ್ಸ್ಟು ಪುಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಒಂದು ಬೌಲಿಗೆ ಹಾಕಿ ಪುಡಿ ಮಾಡ್ಕೊಂಡ್ಬಿಡೋಣ. ಬೆಂದಿರೋ ಪುಟ್ಟುನ ತೆಕ್ಕೊಂಡ್ಬಿಡಿ ಬೌಲಿಗೆ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಥರನೇ ಬಂದಿದೆ. ಅದೇ ಪುಟ್ಟು ಮೇಕರ್ ಇಲ್ಲ ಅಂದರೆ ನೀವು ಇದನ್ನು ಮೌಲ್ಡ್ ಥರ ಮಾಡಿ ಇಡ್ಲಿನ ಸ್ಟ್ಯಾಂಡ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೋದು, ತೊಂದರೆ ಇಲ್ಲ. ಇದನ್ನು ಪರ್ಚೇಸ್ ಮಾಡಬೇಕು ಅಂತಲೇ ಇಲ್ಲ. ಈ ಥರ ಸ್ಪೂನಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಬಂದರೆ ಪುಡಿ ತಯಾರಾಗಿರುತ್ತೆ. ನೆಕ್ಸ್ಟ್ ಒಂದು ದೊಡ್ಡ ಬೌಲ್ ತೊಗೊಳ್ಳಿ, ಎಲ್ಲ ಐಟಮ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ ನೆಕ್ಸ್ಟ್ ಕೆಲಸ. ಪುಟ್ಟು ಹಾಕಿದೆ, ನೆಕ್ಸ್ಟು ತೆಂಗಿನ ತುರಿ ಫ್ರೈ ಮಾಡಿದ್ದು ಹಾಕ್ತಿದ್ದೀನಿ. ಈಗ ಗೋಡಂಬಿ ಹುರ್ಕೊಂಡಿರೋದು, ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಪುಡಿ. ಎಲ್ಲ ಸಾಮಗ್ರಿಗಳನ್ನ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಹೇಳ್ತೀನಿ. ಕೊನೆಯದಾಗಿ ಬೆಲ್ಲದ ಸಿರಪ್ಪು, ಇದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ಹಾಕಿ. ಒಂದು ತುಂಬ ಬೆಲ್ಲ ಜಾಸ್ತಿ ಆದರೆ ಸಿಹಿ ಜಾಸ್ತಿ ಆಗಿಬಿಡುತ್ತೆ, ಇನ್ನೊಂದು ಪೇಸ್ಟ್ ಥರ ಆಗಿಬಿಡುತ್ತೆ. ಸೊ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಈ ಥರ ಟೆಕ್ಸ್ಚರ್ನಲ್ಲಿ ಹಿಂಗೆ ಪುಡಿ ಪುಡಿ ಉದುರೋದ್ರಾಗಿ ನಮ್ಮ ಬೆಲ್ಲದ ಪುಟ್ಟು ತಯಾರಾಗಿದೆ. ಮುಂಚೆನೇ ಹೇಳ್ದಂಗೆ ಹೆಲ್ದಿ, ಡಿಲಿಷಿಯಸ್ ಆ್ಯಂಡ್ ಈಸಿ ಟು ಮೇಕ್. ಇದು ನೀವು ತುಂಬ ಕಡಿಮೆ ಟೈಮಲ್ಲಿ ಮಾಡಿಬಿಡ್ಬೋದು. ನಾನಂತೂ ಒಂದ್ಸರಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಅವಾಗಿಂದ ಯಾವಾಗಾದರೂ ಮಾಡ್ಕೊಳ್ತಾ ಇರ್ತೀನಿ. ನಿಮ್ಮ ಮನೇಲಿ ನಾನು ಮುಂಚೆ ಹೇಳ್ದಂಗೆ ಈ ಪುಟ್ಟು ಯುಟೆನ್ಸಿಲ್ ಇಲ್ಲ ಅಂತಂದರೆ ನೀವು ಸುಮ್ಮನೆ ಇಡ್ಲಿ ಮಾಡೋ ಸ್ಟ್ಯಾಂಡ್ ಇರುತ್ತಲ್ಲ, ಈ ಥರ ಉಂಡೆ ಕಟ್ಟಿ ಅದರಲ್ಲಿ ಬೇಯಿಸ್ಕೊಂಡು ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಏನಾದರೂ ರೆಸಿಪಿ ಸಜೆಷನ್ಸ್ ಇದೆ ನಿಮ್ಮಲ್ಲಿ, ಮಕ್ಳಿಗೆ ಇಷ್ಟ ಆಗುವಂಥದ್ದು ನನಗೆ ಟ್ರೈ ಮಾಡ್ಲಿಕ್ಕೆ ಹೇಳ್ತಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಶಿಶು ಆಹಾರ, ಶಿಶು ಆರೈಕೆ, ಮಕ್ಕಳಿಗೆ ಆಹಾರದ ರೆಸಿಪೀಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಮತ್ತು ಬ್ಲಾಗ್ಸ್ ಕೂಡ ಹಾಕಬೇಕು ಅಂತಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.